टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಲಬುರಗಿಯಲ್ಲಿ ಹಾಡಹಗಲೇ ಚಿನ್ನದಂಗಡಿಗೆ ನುಗ್ಗಿದ ಬಂದೂಕುಧಾರಿಗಳು ಮಾಲೀಕನನ್ನ ಬೆದರಿಸಿ 2-3 ಕೆಜಿ ಚಿನ್ನ ದೋಚಿ ಪರಾರಿಯಾಗಿದ್ದಾರೆ. ಇಬ್ಬರು ದರೋಡೆಕೋರರು ಅಂಗಡಿ ಪ್ರವೇಶಿಸುವ ದೃಶ್ಯ ಮತ್ತು ದರೋಡೆ ಬಳಿಕ ಬಿಂದಾಸ್ ಆಗಿ ಬ್ಯಾಗ್ ಸಮೇತ ತೆರಳಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಧ್ಯಾಹ್ನ 12:30ರಿಂದ 1 ಗಂಟೆಯ ನಡುವೆ ತಲೆಗೆ ಕ್ಯಾಪ್, ಮುಖಕ್ಕೆ ಮಾಸ್ಕ್ ಧರಿಸಿ ಬಂದಿದ್ದ 4 ಈ ದರೋಡೆ ನಡೆಸಿದ್ದಾರೆ. ಸರಾಫ್ ಬಜಾರ್ನಲ್ಲಿರೋ ಮಾಲಿಕ್ ಜ್ಯುವೆಲರಿ ಚಿನ್ನದಂಗಡಿಯಲ್ಲಿ ದರೋಡೆ ನಡೆದಿದ್ದು, ದರೋಡೆಕೋರರ ಪತ್ತೆಗೆ 5 ತಂಡ ರಚನೆ ಮಾಡಲಾಗಿದೆ. ಇನ್ನು ಜ್ಯುವೆಲರಿ ಮಾಲೀಕನ ಕೈಕಾಲು ಕಟ್ಟಿ ಬಾಯಿಗೆ ಸೆಲ್ಲೋ ಟೇಪ್ ಹಾಕಿ ದರೋಡೆ ಮಾಡಿದ್ದಾರೆ ಅಂತ ಪ್ರತ್ಯಕ್ಷದರ್ಶಿ ಹೇಳಿದ್ದಾರೆ. ಇಲ್ಲಿ ಕೂತಿದ್ರು, ಅವನಲ್ಲಿ ಮೇಲ್ಗಡೆಯಿಂದ ಚೀರ್ದು ಅವನು ಏನಂತ ಕೇಸಿ ಲೂಟು ಲೇಟ್ ಅಂತ ಹೇಳಿದೆ. ನಾನಂದ್ರೆ ಏನಂತ ನಾನು ಮ್ಯಾಗ ಹೋದೆ ತಕ್ಷಣ ಅವ್ನು ಬಿದ್ದಿದ್ನಲ್ಲಿ ಅಲ್ಲಿ ಶಟ್ರು ಬಂದ್ ಮಾಡಿ ಇದನ್ನಲ್ಲ ಹೊರಗೆ ಬಂದು ಬಿದ್ದಿದ್ದವನು. ಬಿದ್ದ ತಕ್ಷಣ ಏನಾಯಿತು ಅಂದ ಬೆಳಗ್ಗೆ ಕೈಗೆ ಮತ್ತು ಕಾಲಿಗೆ ಕಟ್ಟಿದ್ರು. ಅವನಿಗೆ ಕೈಗೆ ಕಾಲಿಗೆ ಕಟ್ಟಿದೆ, ಬಟ್ ಫೋಟೋ ಏನು ತೊಗೊಂಡಿಲ್ಲ. ಬಟ್ ಕೈಗೆ ಮತ್ತು ಕಾಲಿಗೆ ಕಟ್ಟಿ ತೆಗೆದೆ, ಮತ್ತು ಒಂದು ಸೆಲ್ಲೋ ಟೇಪ್ ಹಚ್ಚಿದ್ರು ಬಾಯಿಗೆ ಅವನಿಗೆ, ಅದು ತೆಗೆದೆ. ಅದು ತಕ್ಷಣ ಮತ್ತೆ ತಳಗೆ ಇಳಿದು ಓಡುವಾಗ ಅವರು ಹೋಗ್ಬಿಟ್ರು. ಅಷ್ಟು ಪ್ರೀತಿಗೆ ಕಣ್ಣಿಲ್ಲ, ಶ್ರೀಮಂತ ಬಡವ ಅನ್ನೋ ಭೇದವಿಲ್ಲ. ಅದರಂತೆ ಆಂಧ್ರಪ್ರದೇಶ ಮೂಲದ ಲೇಬರ್ ಕಾಂಟ್ರಾಕ್ಟರ್ ಮಗಳಿಗೆ ಬೆಂಗಳೂರಿನಲ್ಲಿ ತಂದೆ ಬಳಿ ಗಾರೆ ಕೆಲಸ ಮಾಡ್ತಾ ಇದ್ದ ಕೊಪ್ಪಳದ ಕುಷ್ಟಗಿಯ ಯುವಕನ ಮೇಲೆ ಪ್ರೀತಿಯಾಗಿದೆ. ಆದ್ರೆ ಈ ಸುದ್ದಿ ಗೊತ್ತಾಗಿ ಬೆಂಕಿ ಉಂಡೆ ಅಂತಾಗಿದ್ದ ಅಪ್ಪ ಮಗಳಿಗೆ ಬೇರೆ ಮದುವೆ ಮಾಡಿಸಿದ್ದಾನೆ. ಆದ್ರೆ ಪ್ರೇಮಿ ವೆಂಕಟೇಶ್ ಬಿಟ್ಟಿರೋದಕ್ಕಾಗದೆ 15 ದಿನದಲ್ಲೇ ಗಂಡನ ಮನೆಯನ್ನ ತೊರೆದು ಪ್ರಿಯತಮನೊಂದಿಗೆ ತಿರುಪತಮ್ಮ ಓಡೋಡಿ ಬಂದಿದ್ದಾಳೆ. ವಿಷಯ ತಿಳಿದು ರೊಚ್ಚಿಗೆದ್ದ ತಿರುಪತಮ್ಮ ತಂದೆ ಮಗಳನ್ನ ಹುಡುಕಾಡ್ತಿದ್ದಾರೆ. ಪೋಷಕರ ಕೈಗೆ ಸಿಕ್ಕರೆ ಕೊಲೆ ಮಾಡ್ತಾರೆ ಅನ್ನೋ ಭಯದಿಂದ ರಕ್ಷಣೆ ಕೋರಿ ಕೊಪ್ಪಳ ಎಸ್ಪಿ ಕಚೇರಿಗೆ ಜೋಡಿ ರಕ್ಷಣೆಗಾಗಿ ಧಾವಿಸಿದೆ. ನಮಗೆ ರಕ್ಷಣೆ ಸಿಗೋವರೆಗೂ ಎಲ್ಲೂ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ರೋಡ್ ರೇಸ್ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಿದ್ದಂತೆ ಪೊಲೀಸರು ಎಚ್ಚೆತ್ತು ತ್ವರಿತ ಕ್ರಮ ಕೈಗೊಳ್ತಿದ್ದಾರೆ. ಇದೇ ಸೋಮವಾರ ಓಕ್ಲಿಪುರಂ ಬಳಿ ಲಾಂಗ್ ತೋರಿಸಿ ಬೆದರಿಸಿ ತಲೆಮರೆಸಿಕೊಂಡಿದ್ದ ಶಾಹೀನ್ ಖಾನ್ ಎಂಬ ಚಾಲಕನನ್ನ ಪೊಲೀಸರು ಬಂಧಿಸಿದ್ದಾರೆ. ತಾಯಿಯನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ದ ವೇಳೆ ಇಟಿಯೋಸ್ ಕಾರು ಟಚ್ ಆಗಿದೆ. ತಾಯಿ ಮೇಲೆ ಹಲ್ಲೆ ಮಾಡಬಹುದು ಅನ್ನೋ ಕಾರಣಕ್ಕೆ ಮಚ್ಚು ತೋರಿಸಿದ್ದಾಗಿ ಶಾಹೀನ್ ತಪ್ಪೊಪ್ಪಿಕೊಂಡಿದ್ದಾನೆ. ಸ್ಟೇಷನ್ ಬೇಲ್ ಮೇಲೆ ಆರೋಪಿಯನ್ನ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಎಮೆತ್ನಲ್ಲಿ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಈಕೆಯನ್ನ ಗಲ್ಲಿಗೇರಿಸಲು ಇನ್ನು 4 ದಿನಗಳು ಮಾತ್ರ ಬಾಕಿ ಇದೆ. ಶಿಕ್ಷೆಯಿಂದ ನಿಮಿಷಾಳನ್ನ ರಕ್ಷಿಸಲು ಆಕೆಯ ಕುಟುಂಬ ಹೋರಾಟ ನಡೆಸಿದೆ. ಕೊಲೆಯಾಗಿರೋ ಯೆಮೆನ್ ಪ್ರಜೆಯ ಕುಟುಂಬಕ್ಕೆ $1 ಮಿಲಿಯನ್ ಅಂದ್ರೆ 8.6 ಕೋಟಿ ರೂಪಾಯಿ ನೀಡುವುದಾಗಿ ನರ್ಸ್ ನಿಮಿಷಾ ಪ್ರಿಯಾಳ ಕುಟುಂಬ ಭರವಸೆ ನೀಡಿದೆ. ಕೊಲೆಯಾದ ವ್ಯಕ್ತಿ ಸಂಬಂಧಿಕರು ಕ್ಷಮಿಸಿದ್ರೆ ಮಾತ್ರ ನರ್ಸ್ ನಿಮಿಷಾ ಗಲ್ಲು ಶಿಕ್ಷೆಯಿಂದ ಪಾರಾಗಬಹುದು. ಭಾರತೀಯ ನರ್ಸ್ಗೆ ಮರುಜನ್ಮ ಸಿಗಲು ಇದೊಂದು ಏಕೈಕ ಭರವಸೆಯಾಗಿದೆ. ಮಹಾರಾಷ್ಟ್ರ ಸಚಿವ ಸಂಜಯ್ ಶಿರ್ಷಾತ್ರ ವಿಡಿಯೋವೊಂದು ಹಲ್ಚಲ್ ಸೃಷ್ಟಿಸಿದೆ. ಬನಿಯನ್ ಮತ್ತು ಒಳ ಉಡುಪು ಧರಿಸಿ ಫೋನ್ನಲ್ಲಿ ಮಾತನಾಡ್ತಾ ಕುಳಿತಿದ್ದು, ಪಕ್ಕದಲ್ಲೇ ಕಂತೆ ನೋಟುಗಳಿರುವ ಸುಟ್ಕೇಸ್ನ ವಿಡಿಯೋ ವೈರಲ್ ಆಗಿದೆ. ಇದೇ ವಿಡಿಯೋ ಇಟ್ಕೊಂಡು ಶಿವಸೇನೆ ಉದ್ಧವ್ ಬಣ ಮುಗಿಬಿದ್ದಿದೆ. ಸಿಎಂ ಫಡ್ನವೀಸ್ ಯಾಕೆ ಸಚಿವರ ರಾಜೀನಾಮೆ ಪಡಿತಾ ಇಲ್ಲ ಅಂತ ಆದಿತ್ಯ ಠಾಕ್ರೆ ಪ್ರಶ್ನಿಸಿದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ 75 ವರ್ಷದ ತುಂಬಿದ ನಾಯಕರು ನಿವೃತ್ತಿ ಪಡಿಬೇಕು, ಇತರರಿಗೆ ದಾರಿ ಮಾಡಿಕೊಡಬೇಕು ಎಂಬ ಅರ್ಥದಲ್ಲಿ ಮಾತನಾಡಿದ್ದಾರೆ. ಪುಸ್ತಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋಹನ್ ಭಾಗವತ್, ಮರಾಠ ಸಾಮ್ರಾಜ್ಯದ ಮೊದಲ ಪೇಶ್ವೆ मोरापंत पिंगड़े ಹೇಳಿಕೆಯನ್ನು ಉಲ್ಲೇಖಿಸಿದ್ದಾರೆ. ये होता है कि अब आपकी आयु हो गई, अब जरा बाजू हमको करने दो. आज अपने मोरोपंत जी के 75 वर्ष पूरे हुए, इसके लिए उनको शाल पांगा. ಇನ್ನು ಮೋಹನ್ ಭಾಗವತ್ ಪ್ರಧಾನಿಯವರಿಗೆ ಸಂದೇಶ ನೀಡಿದ್ದಾರೆ ಅಂತ ಉದ್ಧವ್ ಠಾಕ್ರೆ ಬಣದ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಹೇಳಿದ್ದಾರೆ. ಯುರೋಪ್, ದುಬೈ ಬಿಟ್ಟು ಇದೀಗ ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ಹೋಗೋದು ಪಕ್ಕಾ ಆಗಿದೆ. ಸೋಮವಾರ ಥೈಲ್ಯಾಂಡ್ಗೆ ಹೊರಟಿರೋ ದರ್ಶನ್ ಅಲ್ಲಿಯೇ 10 ದಿನ ಕಳೆಯಲಿದ್ದಾರೆ. 5 ದಿನ ಶೂಟಿಂಗ್ ಮಾಡಿ 5 ದಿನ ವಿಶ್ರಾಂತಿ ಪಡೆಯಲಿದ್ದಾರೆ. ಈ ಹಿಂದೆ ಯುರೋಪ್ ಯುದ್ಧ ಭೀತಿ ಮತ್ತು ದುಬೈನಲ್ಲಿ ಅತಿಯಾದ ಬಿಸಿಲು ಅನ್ನೋ ಕಾರಣಕ್ಕೆ 2 ಸ್ಥಳಗಳು ಕ್ಯಾನ್ಸಲ್ ಆಗಿತ್ತು. ಭಾರತದಲ್ಲಿ ಧಾರ್ಮಿಕ ಮತಾಂತರ ಮಾಡಲು ಯುಪಿ ಸ್ವಯಂ ಘೋಷಿತ ದೇವಮಾನವ ಚಂಗೂರ್ ಬಾಬಾ ಬರೋಬ್ಬರಿ 500 ಕೋಟಿ ವಿದೇಶಿ ಹಣ ಪಡೆದಿದ್ದಾನೆ. ಇದರಲ್ಲಿ 200 ಕೋಟಿ ಅಧಿಕೃತವಾಗಿದ್ದರೆ 300 ಕೋಟಿಯನ್ನ ನೇಪಾಳದ ಮೂಲಕ ಅಕ್ರಮವಾಗಿ ರವಾನಿಸಲಾಗಿದೆ ಅಂತ ಭಯೋತ್ಪಾದನಾ ನಿಗ್ರಹ ದಳ ಹೇಳಿದೆ.